ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಮೇಡಮ್, ತುಮಕೂರು ಜಿಲ್ಲೆನಲ್ಲಿ 270 ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಕರೆಂಟ್ ಕಟ್ ಮಾಡಿದ್ದಾರೆ ಮೇಡಮ್ ಬೆಸ್ಕಾಂನವರು. 3 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ, ಆ ಥರ ಒಟ್ಟು 18 ಲಕ್ಷ ರೂಪಾಯಿ ಕಳೆದ 6 ತಿಂಗಳಿಂದ ಬಾಕಿ ಇದೆಯಂತೆ. ಎಲ್ಲ ಕಡೆ ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾರೆ. ಪಾಪ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ, ಅಡುಗೆ ಮಾಡೋದಕ್ಕೆ ಮಿಕ್ಸಿ ಇಲ್ಲ, ಫ್ಯಾನ್ ಇಲ್ಲ, ಲೈಟ್ ಇಲ್ಲ, ಕತ್ತಲೆ ಕೋಣೆನಲ್ಲಿ ಕಾಲ ಕಳೀತಾ ಇದ್ದಾರೆ ಅಲ್ಲಿನ ಮಕ್ಕಳು. ನೋಡಿ, ನಾವು ಅಂಗನವಾಡಿಗಳಿಗೆ ಸೋಲಾರ್ನ ಫಿಕ್ಸ್ ಮಾಡುವಂತದ್ದು ಒಂದು ಇದನ್ನ ಮಾಡಿದ್ವಿ ಮುಂಚೆ. ಈಗ ಅಲ್ಲ, ನಾನು ಬಂದ್ಮೇಲೆ ಅಲ್ಲ, ಮುಂಚಿನ ಸರ್ಕಾರದಲ್ಲಿ. ಏನಾಗಿದೆ ಎಂತಾಗಿದೆ ತಿಳ್ಕೊಂಡು ಮಾತಾಡೋದು ಬಹಳ ಉತ್ತಮ. ತಾವೀಗ ನನ್ನ ಗಮನಕ್ಕೆ ತಂದಿದ್ದೀರಾ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಸರ್ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ಬಟ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ವಾ ಮೇಡಮ್ ಅದು? ನನ್ನ ಡಿಪಾರ್ಟ್ಮೆಂಟೇ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟು, ತಮಗೆ ಗೊತ್ತಿರಬೇಕು, ರಾಜ್ಯದಲ್ಲಿರುವಂತ ಎಲ್ಲಾ ಸ್ಕೂಲ್ಗಳ ಕರೆಂಟ್ ಅನ್ನು ಕೂಡ ನಾವು ಫ್ರೀ ಮಾಡ್ತೀವಿ ಅಂತ ಹೇಳಿ. ನಾನು ಅವತ್ತನೇ ಅದನ್ನು ಬಂದ ತಕ್ಷಣ ಸರ್ ಅಂಗನವಾಡಿಗಳನ್ನು ಕೂಡ ಇದ್ರಲ್ಲಿ ತಾವು ಸೇರಿಸಬೇಕು ಅಂತ ಅವ್ರ ಗಮನಕ್ಕೆ ತಂದೆ. ತಕ್ಷಣ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಸೊ ಇನ್ಮೇಲೆ ಅಂಗನವಾಡಿ ಇದನ್ನು ಕೂಡ ನಾವು ಫ್ರೀ ಮಾಡೋಕೆ ನಾವು ಇದನ್ನ ಮಾಡ್ತಾ ಇದೀವಿ. ಬಟ್ ಈಗ ಏನ್ ನೀವು ಹೇಳಿದ್ರಲ್ಲ, 270 ಅಂಗನವಾಡಿ ಕೇಂದ್ರಗಳು, 270 ಅಂಗನವಾಡಿಗಳದ್ದು ಏನಾಗಿದೆ ಅಂತ ಈಗ ನನ್ನ ಗಮನಕ್ಕೆ ಬಂದಿದೆ. ಇಲ್ಲಿವರೆಗೂ ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಗಮನಕ್ಕೆ ತರಬೇಕಾಗಿತ್ತು. ಇದು ಅವ್ರ ಕರ್ತವ್ಯ ಲೋಪ. ನಾನು ಕೇಳ್ತೀನಿ, ಯಾಕೆ ನನ್ ಗಮನಕ್ಕೆ ತಂದಿಲ್ಲ ಅಂತ. ತಾವು ಮಾಧ್ಯಮದವ್ರು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದೀರಾ. ನನಗೆ 2 ದಿನ ಟೈಮ್ ಕೊಡಿ. ಉಪನಿರ್ದೇಶಕರು ಮೇಡಮ್, ತುಮಕೂರು ಜಿಲ್ಲೆ ನಿಮ್ಮ ಡಿಪಾರ್ಟ್ಮೆಂಟ್ ಉಪನಿರ್ದೇಶಕರು ಮಾತನಾಡಿದ್ರು, ನಮಗೆ ಹಣದ ಕೊರತೆ ಇತ್ತು, ಹಾಗಾಗಿ ನಾವು ಬಿಲ್ ತುಂಬಕ್ಕಾಗಿಲ್ಲ, ಸದ್ಯದಲ್ಲೇ ಅದೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಅವರು ತಮಗೆ ಹೇಳಿದ್ದಾರೆ, ಬಟ್ ನನ್ನ ಗಮನಕ್ಕೆ ಅವ್ರು ತರಬೇಕಾಗಿತ್ತು ಮೊದಲನೇದಾಗಿ. ಯಾಕಂದ್ರೆ ಮೊದಲನೇ ಆದ್ಯತೆ ನಾವು ಕುಡಿಯೋ ನೀರು ಮತ್ತು ಕರೆಂಟು ಮಕ್ಕಳಿಗೆ ಮೊದಲನೇ ಆದ್ಯತೆ ಕೊಡ್ಬೇಕು. ಹೌದು, ಅವ್ರನ್ನ ಆರೋಗ್ಯವಂತ ಪ್ರಜೆಗಳನ್ನಾಗಿ ಮಾಡೋದು ನನ್ನ ಇಲಾಖೆ ಕರ್ತವ್ಯ. ಕರೆಂಟ್ ಇಲ್ಲ ಅಂತಂದ್ರೆ ಅದೇ ಕರೆಕ್ಟ್. ನಾನು ಖಂಡಿತವಾಗ್ಲೂ ನಾನು ಕೇಳ್ತೀನಿ, ಇದನ್ನ ಸಂಬಂಧಪಟ್ಟವ್ರನ್ನ ನಾನು ಸರಿ ಮಾಡ್ತೀನಿ. 2 ದಿವಸದಲ್ಲಿ ಇದು ಸರಿ ಹೋಗುತ್ತೆ ಅಂತ ಭರವಸೆ ಇಟ್ಕೋಬಹುದಾ ಮೇಡಮ್? ನಾನು ಖಂಡಿತ 2 ದಿನದಲ್ಲಿ ಇದನ್ನ ಸರಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿಗಳು ಮಾತನಾಡ್ತಾ 2 ದಿನ ಟೈಮ್ ಕೇಳಿದ್ದಾರೆ. 2 ದಿನದಲ್ಲಿ ನಾನು ಇದೆಲ್ಲವನ್ನ ಕೂಡ ಸರಿಪಡಿಸ್ಕೊಡ್ತೀನಿ. ಯಾಕೆಂದರೆ ಇಡೀ ಅವ್ರು ಹೇಳಿದ್ದು ನಿಜ, ರಾಜ್ಯದಲ್ಲಿರೋ ಎಲ್ಲ ಅಂಗನವಾಡಿ ಕೇಂದ್ರಗಳ ಮಾಹಿತಿನೂ ಕೂಡ ಮೇಡಮ್ಗೆ ಇಂಡಿವಿಜುವಲ್ ಆಗಿ ತರೋಕ್ಕಾಗಲ್ಲ. ನಿಮ್ಮ ಜಿಲ್ಲೆನಲ್ಲಿರೋರು ಏನು ಮಾಡ್ತಾ ಇದ್ದೀರಾ? ಜಿಲ್ಲೆಯ ಉಪನಿರ್ದೇಶಕರು ಮಾತನಾಡ್ತಾ ಹೇಳ್ತಾರೆ, ನಮಗೆ ದುಡ್ಡಿರಲಿಲ್ಲ, ಕೊರತೆ ಇತ್ತು ಅಂತಂದ್ಬಿಟ್ಟು. ನೀವು ಮೇಡಮ್ ಗಮನಕ್ಕೆ ತರಬೇಕಾಗಿತ್ತು, ಮಂತ್ರಿಗಳ ಗಮನಕ್ಕೆ ತಂದಿಲ್ಲ. ತಂದಿದ್ದರೆ ನಾನು ಸರಿಪಡಿಸ್ತಾ ಇದ್ದೆ. ಇನ್ನು ಮುಂದಕ್ಕೆ ಅದು ಫ್ರೀ ಮಾಡ್ತಾರಂತೆ, ಓಕೆ, ಬಟ್ ಈ ಹಳೆ ಬಾಕಿ 6 ತಿಂಗಳಿದೆಯಲ್ಲ ಅದನ್ನು ಕಟ್ಟಲೇಬೇಕು ದುಡ್ಡು. 2 ದಿನಗಳ ಒಳಗೆ ಕ್ರಮವನ್ನು ಕೈಗೊಳ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಬ್ಲಿಕ್ ಟಿವಿಗೆ ಭರವಸೆ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 270 ಅಂಗನವಾಡಿ ಕೇಂದ್ರಗಳಿಗೆ ವಿದ್ಯುತ್ ಕಟ್ಟಾಗಿತ್ತು. ಇದನ್ನು ಮಂತ್ರಿಗಳ ಗಮನಕ್ಕೆ ತರಲಾಯಿತು, ಸಚಿವರ ಗಮನಕ್ಕೆ ಈಗಷ್ಟೇ ತರಲಾಯಿತು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು. ಅಧಿಕಾರಿಗಳು ನನ್ನ ಗಮನಕ್ಕೆ ತರಬೇಕಾಗಿತ್ತು, ತಂದಿಲ್ಲ. ಮಾಧ್ಯಮದ ಮುಂದೆ ಮಾತಾಡ್ಬಿಟ್ರಾಗಲ್ಲ, ನನ್ನ ಗಮನಕ್ಕೆ ತರಬೇಕಲ್ಲ, ಕರೆಕ್ಟ್. ಅದು ನೀವು ಜವಾಬ್ದಾರಿಯುತ ಮಾಧ್ಯಮವಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೀರಾ. ನಾನು ಇದನ್ನು ಕೂಡಲೇ 2 ದಿನ ಟೈಮ್ ಕೊಡಿ. ಆಮೇಲೆ ಒಂದು ಖುಷಿಯಾಗೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಥರದ್ದು ಯಾವುದೇ ಸಮಸ್ಯೆ ಬಗ್ಗೆ ಅವರ ಜೊತೆ ಮಾತನಾಡಿದ್ರು ಕೂಡ ಅವರು ಡೆಡ್ಲೈನು 15 ದಿನ, 20 ದಿನ, 1 ತಿಂಗಳು, 2 ತಿಂಗಳು ಅಂತ ಹೇಳಲ್ಲ. ನಾವು ಮೈಸೂರು ಅಂಗನವಾಡಿ ಕೇಂದ್ರದ ಬಗ್ಗೆ ಮಾತನಾಡಿದಾಗಲೂ ಕೂಡ ಅವರು 1 ವಾರ ಟೈಮ್ ಕೇಳಿದರು, ಬಟ್ ಅವತ್ತೇ ಶಿಫ್ಟ್ ಆಯಿತು. ವೆರಿ ಗುಡ್. ಈಗಲೂ ಅಷ್ಟೇ 2 ದಿನ ಟೈಮ್ ಕೇಳಿದ್ದಾರೆ. 2 ದಿವಸದಲ್ಲಿ ನಾನು ಇದೆಲ್ಲವನ್ನು ಸರಿಪಡಿಸಿ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ನಾನು ವಿದ್ಯುತ್ ಸಂಪರ್ಕವನ್ನು ಪುನರ್ ಕಲ್ಪಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ದಿನ, ಕೇವಲ 2 ದಿನ ಅವ್ರು ಟೈಮ್ ತೊಗೊಂಡಿರ್ತಕ್ಕಂಥದ್ದು. ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಮಕ್ಕಳನ್ನು ಅಂಧಕಾರದಲ್ಲಿ, ಕತ್ತಲೆಯಲ್ಲಿ ಬದುಕೋದಕ್ಕೆ, ಜೀವನ ಕಳೆಯೋದಕ್ಕೆ ನಾವು ಬಿಡಲ್ಲ.